ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಲೇಯರ್ ಸಾಲ್ವ್ ಮಾಡೋದು ಹೇಗಂತ ನೀಟಾಗಿ ಹೇಳ್ಕೊಟ್ಟೆ. ಅದರಿಂದ ನೀವು ಆರಾಮಾಗಿ ಈಸಿಯಾಗಿ ಫಸ್ಟ್ ಲೇಯರ್ನ ಸಾಲ್ವ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಸೆಕೆಂಡ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು, ಅದು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಹೇಳೋದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 100 ಅಲ್ಲ 150% ಪರ್ಫೆಕ್ಟಾಗಿ ಸೆಕೆಂಡ್ ಲೇಯರ್ನ ಸಾಲ್ವ್ ಮಾಡ್ಬೋದು. ಹಾಗೆ ಇವಾಗ ರೊಟೇಷನ್ಸ್ ಎಲ್ಲ ಹೇಗೆ ಮಾಡೋದು ಅಂತ ಹೇಳ್ತೀನಿ. ರೊಟೇಷನ್ಸ್ ಅಂದರೆ ಇವಾಗ ಈ ಕ್ಯೂಬಲ್ಲಿ ಇದು ರೈಟ್ ಸೈಡ್ ಲೇಯರ್, ಇದು ಲೆಫ್ಟ್ ಸೈಡ್ ಲೇಯರ್, ಇದು ಅಪ್ಪರ್ ಲೇಯರ್, ಇದು ಫ್ರಂಟ್ ಲೇಯರ್, ಹಾಗೆ ಇದು ಬ್ಯಾಕ್ ಸೈಡ್ ಲೇಯರ್, ಇದು ಡೌನ್ ಲೇಯರ್. ಇದರಲ್ಲಿ ಇವಾಗ ರೈಟ್ ಸೈಡ್ ಲೇಯರ್ ಆರ್ ಅಂತ ಬಂದರೆ ಇದು ರೈಟ್ ಸೈಡ್ ಅಪ್, ಹಾಗೆ ಆರ್ ಪ್ರೈಮ್ ಅಂತ ಬಂದರೆ ಈ ರೈಟ್ ಸೈಡ್ ಲೇಯರ್ ಡೌನ್. ಆಮೇಲೆ ಈ ಲೆಫ್ಟ್ ಸೈಡ್ ಲೇಯರಲ್ಲಿ ಈ ಎಲ್ ಅಂತ ಬಂದರೆ ಇದು ಲೆಫ್ಟ್ ಸೈಡ್ ಲೇಯರ್, ಇದು ಎಲ್ ಅಂತ ಬಂದರೆ ಡೌನ್, ಹಾಗೆ ಎಲ್ ಪ್ರೈಮ್ ಅಂತ ಬಂದರೆ ಈ ಸೈಡ್ ಲೇಯರ್ ಅಪ್. ಹಾಗೆ ನೆಕ್ಸ್ಟು ಅಪ್ಪರ್ ಲೇಯರ್, ಇದು ಅಪ್ಪರ್ ಲೇಯರ್ ಯು ಅಂದರೆ ಈ ಕಡೆ, ಇದು ಯು ಪ್ರೈಮ್ ಅಂದರೆ ಇದ್ರ ಅಪೋಸಿಟ್. ಹಾಗೆ ನೆಕ್ಸ್ಟು ಫ್ರಂಟ್ ಲೇಯರ್, ಇದು ಫ್ರಂಟ್ ಲೇಯರ್, ಇದು ಎಫ್ ಅಂದರೆ ಈ ಥರ ಕ್ಲಾಕ್ ವೈಸ್, ಹಾಗೆ ಎಫ್ ಪ್ರೈಮ್ ಅಂದರೆ ಈ ಥರ ಆ್ಯಂಟಿ ಕ್ಲಾಕ್ ವೈಸ್. ಹಾಗೆ ಇದೆಲ್ಲ ರೊಟೇಷನ್ಗಳು. ಆಮೇಲೆ ಇದು R2, ಇದು R2 ಅಂದರೆ ಈ ಥರ ರಿವರ್ಸ್ ಮಾಡಿದ್ರು ಇದು R2ನೇ, ಇದು L2, ಹಾಗೆ ಇದು L2ನೇ. 2 ಸಲ ಟರ್ನ್ ಮಾಡಿದ್ರೆ ಕ್ಯೂಬ್ ಅದೇ ಥರ ಇರುತ್ತೆ. ಸೊ ಅದು ಎರಡು ಸೇಮ್ ಆಗುತ್ತೆ. L2 ನೀವು ಅಪ್ಪರ್ ಸೈಡ್ ಮಾಡಿ ಅಥವಾ ಡೌನ್ ಸೈಡ್ ಮಾಡಿ, ಎರಡು ಸೇಮ್. ಇದು F2. ಹಾಗೆ ಇದು ರೊಟೇಷನ್ಗಳು. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಫ್ರಂಟ್ ಲೇಯರ್ ಫುಲ್ ಕಂಪ್ಲೀಟ್ ಆಗಿದೆ, ವೈಟ್ ಸೆಂಟರ್. ಹಾಗೆ ಇದನ್ನು ವೈಟನ್ನು ಬಾಟಮಲ್ಲಿ ಇಟ್ಕೋತೀನಿ. ನಾ ಮೇಲ್ಗಡೆ ಇಲ್ಲಿ ನೋಡಿ ಈ ಯೆಲ್ಲೋನ ಇಟ್ಕೊಂಡಿದ್ದೀನಿ. ಈ ಯೆಲ್ಲೋ ಇರೋದು ನಾವು ಟಚ್ ಮಾಡೋದು ಬೇಡ, ನಮ್ಗೆ ಯೆಲ್ಲೋ ಇರೋ ಪೀಸ್ ಬೇಡ. ಈ ಎಡ್ ಪೀಸಸ್ನ ಹುಡುಕಬೇಕು, ಅಂದರೆ ಯೆಲ್ಲೋ ಇಲ್ಲದೆ ಇರೋ ಎಡ್ಜ್ ಪೀಸ್ ಹುಡುಕಬೇಕು. ಕಾರ್ನರ್ ನಮಗೆ ಬೇಡ, ಬರೀ ಎಡ್ಜ್ ಪೀಸ್ ಈ ಥರದ್ದು. ಇಲ್ಲಿ ಗ್ರೀನ್ ಮತ್ತು ಆರೆಂಜ್ ಇದೆ, ನಾ ಗ್ರೀನಿಗೆ ಮ್ಯಾಚ್ ಮಾಡಿದೆ. ಈ ಥರ ಗ್ರೀನ್ ಮ್ಯಾಚ್ ಮಾಡಿಬಿಟ್ಟು ಇವಾಗ ನೋಡಿ ಗ್ರೀನು ಆರೆಂಜ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಆ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಫಾರ್ಮುಲಾ ಏನಂದರೆ ಈ ಥರ ಯು ಆರ್, ಯು ಪ್ರೈಮ್, ಆರ್ ಪ್ರೈಮ್, ಎಫ್, ಆರ್ ಪ್ರೈಮ್, ಎಫ್ ಪ್ರೈಮ್, ಆರ್. ನೋಡಿ ಈ ಒಂದೇ ಒಂದು ಫಾರ್ಮುಲಾದಿಂದ ಈ ಕ್ಯೂಬ್ ಈ ಪೇರ್ ಎಡ್ಜು ಕರೆಕ್ಟಾಗಿ ಹೋಯಿತು. ಸೊ ಇದೇ ಥರ ಎಲ್ಲದನ್ನು ಅರೇಂಜ್ ಮಾಡ್ಬೋದು ಈಸಿಯಾಗಿ, ಜಸ್ಟ್ ಒಂದೇ ಒಂದು ಫಾರ್ಮುಲಾನ ಅಪ್ಲೈ ಮಾಡೋದು. ಹಾಗೆ ಇಲ್ಲಿ ಎಲ್ಲೋ ಇರೋದು ನಮ್ಗೆ ಬೇಕಾಗಿಲ್ಲ, ಎಲ್ಲೋ ಇರೋದು ಇಲ್ಲಿ ಹಾಕೋಕ್ಕಾಗಲ್ಲ. ಸೊ ಎಲ್ಲೋ ಇರೋದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಇಲ್ಲಿ ರೆಡ್ ಮತ್ತು ಬ್ಲೂ ಇದೆ. ಈ ರೆಡ್ಡನ್ನು ಫಸ್ಟ್ ರೆಡ್ಡಿಗೆ ಜಾಯಿನ್ ಮಾಡ್ತೀನಿ. ಇಲ್ಲಿ ನೋಡಿ ರೆಡ್ಡು ಮತ್ತು ರೆಡ್ ಜಾಯಿನ್ ಮಾಡಿದೆ. ಇವಾಗ ಬ್ಲೂ ರೆಡ್, ಇದು ರೆಡ್ ಬ್ಲೂ ಇಲ್ಲಿ ಬರುತ್ತೆ. ಹಾಗಾದರೆ ಲೆಫ್ಟ್ ಸೈಡ್ ಈ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ಇದು ಯು ಪ್ರೈಮ್, ಎಲ್ ಪ್ರೈಮ್, ಹಾಗೆ ಯು, ಆಮೇಲೆ ಎಲ್, ಎಫ್ ಪ್ರೈಮ್, ಎಲ್, ಆಮೇಲೆ ಎಫ್, ಎಲ್ ಪ್ರೈಮ್. ಇವಾಗ ನೀವು ನೋಡ್ಬೋದು ಇಲ್ಲೂ ಜಾಯಿನ್ ಆಗಿದೆ. ಜಸ್ಟ್ ಈ ಒಂದೇ ಒಂದು ಫಾರ್ಮುಲಾದಿಂದ ಇಲ್ಲಿ ನೋಡಿ ಜಾಯಿನ್ ಆಗಿದೆ. ಇದೇ ಥರ ಇಡೀ ಸೆಕೆಂಡ್ ಲೇಯರ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲೂ ಈ ಎಲ್ಲೋ ಇದೆ, ಅದು ಬೇಡ. ಇಲ್ಲೂ ಎಲ್ಲೋ ಇದೆ, ಈ ಪೀಸು ನಮ್ಗೆ ಬೇಕಾಗಿಲ್ಲ, ಇದು ಹಾಕೋಕ್ಕಾಗಲ್ಲ. ಸೊ ಇದು ಬೇಡ. ಇವಾಗ ಇಲ್ಲಿ ನೋಡಿ ಗ್ರೀನ್ ಮತ್ತು ರೆಡ್ ಇದೆ. ಈ ಗ್ರೀನನ್ನು ಫಸ್ಟ್ ಗ್ರೀನಿಗೆ ಮ್ಯಾಚ್ ಮಾಡ್ಕೋತೀನಿ. ಫಸ್ಟ್ ಕೆಲಸ ಅಂದರೆ ಅದೇ. ಇವಾಗ ಗ್ರೀನ್ ರೆಡ್ ಇದೆ, ಈ ರೆಡ್ ಗ್ರೀನ್ ಇಲ್ಲಿ ಬರುತ್ತೆ, ಗ್ರೀನ್ ರೆಡ್. ಇವಾಗ ಲೆಫ್ಟ್ ಸೈಡಿಂದ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಯು ಪ್ರೈಮ್, ಎಲ್ ಪ್ರೈಮ್, ಯು, ಎಲ್, ಆಮೇಲೆ ಎಫ್ ಪ್ರೈಮ್, ಆಮೇಲೆ ಎಫ್, ಹಾಗೆ ಎಲ್ ಪ್ರೈಮ್. ಇವಾಗ ನೋಡ್ಬೋದು ಇಲ್ಲೂ ಅದೇ ಥರ ಜಾಯ್ನ್ ಆಗಿದೆ ಈ ಒಂದು ಫಾರ್ಮುಲಾದಿಂದ. ಆಮೇಲೆ ಇವಾಗ ಲಾಸ್ಟ್ ಒಂದು ಪೀಸ್ ಇದೆ, ಇಲ್ಲಿ ನೋಡಿ ಇದಲ್ಲ, ಇದು ಬ್ಲೂ ಮತ್ತು ಆರೆಂಜ್. ಫಸ್ಟ್ ಇವಾಗ ಈ ಬ್ಲೂಗೆ ಮ್ಯಾಚ್ ಮಾಡ್ತೀನಿ. ಇವಾಗ ಮ್ಯಾಚ್ ಆಗಿದೆ. ಹಾಗೆ ಬ್ಲೂ ಆರೆಂಜ್ ಇಲ್ಲಿ ಬರುತ್ತೆ. ಇದನ್ನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಈ ಕಡೆ ಹಾಗೆ ಲೆಫ್ಟ್ ಸೈಡ್ ಲೇಯರ್ ಈ ಕಡೆ, ಹಾಗೆ ಈ ಕಡೆ ಇದು ಡೌನ್, ಇದು ಈ ಕಡೆ ಇದು ಡೌನ್, ಹಾಗೆ ಇದು ಲಾಸ್ಟಲ್ಲಿ ಎಫ್, ಆಮೇಲೆ ಎಲ್ ಪ್ರೈಮ್. ನೋಡಿ ಇದು ಕೂಡ ಜಾಯ್ನ್ ಆಗೋಯ್ತು. ಸೊ ಇವಾಗ ನೋಡ್ಬೋದು ಜಸ್ಟ್ ಒಂದೇ ಒಂದು ಫಾರ್ಮುಲಾದಿಂದ ನೀವು ಇಡೀ ಸೆಕೆಂಡ್ ಲೇಯರ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೀವೇ ನೋಡಿದ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಈ ಮೂರನೇ ಲೇಯರ್ ಲಾಸ್ಟ್ ಲೇಯರ್ ಹೇಗೆ ಸಾಲ್ವ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.